ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ತುಲಾರಾಶಿಯ ಪ್ರಿಯ ಮಿತ್ರರೇ, ಓಂ ನಮೋ ಭಗವತೆ ವಾಸುದೇವಾಯ ಎಂದು ಪ್ರಾರಂಭಿಸುತ್ತಾ ಇಂದು ಹೇಳಲಿರುವ ಸಂಗತಿ ಸಾಮಾನ್ಯ ದಿನಚರಿಯ ವಿಷಯವಲ್ಲ. ಡಿಸೆಂಬರ್ 10ರಿಂದ 13ರವರೆಗೆ ಕೇವಲ 4 ದಿನಗಳಲ್ಲಿ ನಿಮ್ಮ ಜೀವನದ ದಿಕ್ಕು ಸದ್ದು ಕೂಡ ಮಾಡದೆ ತಿರುವು ಹಿಡಿಯುವ ಸಮಯ ಬಂದಿದೆ. ಇಲ್ಲಿಯವರೆಗೂ ನಿಮ್ಮನ್ನು ಕಂಗೆಡಿಸಿದ ನೋವುಗಳು, ನಿಮಗೆ ಮಾಡಿದ ಅನ್ಯಾಯಗಳು, ನಿಮ್ಮ ಮನಸ್ಸನ್ನು ಒಣಗಿಸಿದ ನಿಶ್ಶಬ್ದ ಹೋರಾಟಗಳು, ಇವೆಲ್ಲದಕ್ಕೂ ಕೂಡ ದೇವರು ಕೊಡುವ ನಿಶ್ಚಿತವಾದ ಉತ್ತರಗಳು ಈ ಸಮಯದಲ್ಲಿ ಮೇಲ್ಮೈಗೆ ಬರ್ತಾ ಇವೆ. ನಿಂತು ನಿಂತು ತಾಳಿದ ನೋವಿಗೆ ಈಗ ಕೊನೆ ಬರುವಂತೆ ಕಾಲಚಕ್ರ ತಿರುಗ್ತಾ ಇದೆ. ಇಷ್ಟು ಕಾಲ ಶತ್ರು ಎಂದುಕೊಂಡ ವ್ಯಕ್ತಿಯಿಂದಲೇ ಅಚ್ಚರಿ ರೀತಿಯಲ್ಲಿ ಸಹಾಯ ಸಿಗುವ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ನಿಮ್ಮ ಬಗ್ಗೆ ಹರಡಿದ್ದ ತಪ್ಪು ಮಾತುಗಳು ಮಾಯವಾಗಿ ನಿಮ್ಮ ಹೆಸರಿನ ಮೇಲೆ ಹಿಡಿದಿದ್ದ ಕೆಟ್ಟ ಛಾಪು ಎಲ್ಲವೂ ಕೂಡ ಮಾಯವಾಗುತ್ತೆ. ನೀವು ನಿಶ್ಶಬ್ದವಾಗಿ ಮಾಡಿದ ಕೆಲಸಗಳಿಗೆ ಈಗ ಪ್ರತಿಫಲ ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮೊದಲು ನಿಮ್ಮನ್ನು ಕಡೆಗಣಿಸಿದವರು ನಿಮ್ಮನ್ನ ಮೆಚ್ಚಿಕೊಳ್ಳುವ ಸ್ಥಿತಿಗೆ ಬರ್ತಾರೆ. ನಿಮ್ಮ ಮಾತುಗಳಿಗೆ ಬೆಲೆಯನ್ನ ಕೊಡ್ತಾರೆ. ನಿಮ್ಮ ಹಾಜರಾತಿಯೇ ಅವರಲ್ಲಿ ಗೌರವ ಹುಟ್ಟಿಸುತ್ತೆ. ಇದರಿಂದ ನಿಮ್ಮ ಆತ್ಮವಿಶ್ವಾಸವೇ ಹೊಸ ಮಟ್ಟಕ್ಕೆ ಏರುತ್ತೆ. ಸಮಾಜದಲ್ಲಿ ನಿಮ್ಮ ಹೆಸರು ಚರ್ಚೆಗೆ ಬರುತ್ತೆ. ಮನೆಯಲ್ಲೂ ನಿಮ್ಮ ಅಭಿಪ್ರಾಯಕ್ಕೆ ಪ್ರಾಮುಖ್ಯತೆ ದೊರಕುತ್ತೆ. ಅಷ್ಟೇ ಅಲ್ಲ, ಹೃದಯದ ವಿಷಯಗಳಲ್ಲೂ ಮೌನವಾಗಿ ಕಾಯುತ್ತಿದ್ದ ಒಬ್ಬರಿಗೆ ನಿಮ್ಮ ಬಗ್ಗೆ ಇದ್ದ ಅಭಿಮಾನ ಈ ವೇಳೆಯಲ್ಲಿ ಸ್ಪಷ್ಟವಾಗಿ ವ್ಯಕ್ತವಾಗಬಹುದು. ಆ ವ್ಯಕ್ತಿ ನಿಮ್ಮ ಹತ್ತಿರದ ಸ್ನೇಹಿತರಾಗಿರಬಹುದು, ಕೆಲಸದಲ್ಲಿ ನಿಮ್ಮನ್ನು ಗಮನಿಸುತ್ತಿದ್ದ ಸಹೋದ್ಯೋಗಿ ಆಗಿರಬಹುದು, ಅಥವಾ ನಿಮಗೆ ಸತ್ಯ ಸಂಪರ್ಕ ಇದ್ದಿದ್ದ ಸತ್ಯ ಮತ್ತು ನಿತ್ಯವಾಗಿ ಯಾವಾಗಲೂ ಸಂಪರ್ಕದಲ್ಲಿರುವ ಯಾರಾದರೂ ಆಗಿರಬಹುದು. ಆದರೆ ಅವರ ಮಾತುಗಳಲ್ಲಿ ಕಾಣಿಸಿಕೊಳ್ಳುವ ಒಂದು ನಿಜವಾದ ಭಾವನೆ ನಿಮ್ಮ ಹೃದಯಕ್ಕೆ ತಾಕುತ್ತೆ. ಹೊಸ ಜೀವನ ಆರಂಭವಾಗುವ ಸೂಚನೆಯಂತೆ ಕಾಣುತ್ತೆ. ಆದರೆ ತಡವಾಗಿ ಯೋಚನೆ ಮಾಡಿ ತಾಳ್ಮೆಯಿಂದ ನಡೆದುಕೊಳ್ಳುವುದು ಮುಖ್ಯ. ಕುಟುಂಬದ ವಿಷಯಗಳಲ್ಲೂ ಕೂಡ ಕೊನೆಗೆ ನಿಂತಿದ್ದ ವಿಷಯಗಳು ಮರುಚರ್ಚೆಗೆ ಬರುತ್ತೆ. ಮನೆ ಶಾಂತಿಯಾಗುವ ಘಟನೆಗಳು ನಡೆಯಬಹುದು. ಹಲವು ದಿನಗಳಿಂದ ವಿಳಂಬವಾಗಿದ್ದ ಒಂದು ಕಾರ್ಯ, ಒಂದು ಒಳ್ಳೆ ಕೆಲಸ, ಒಂದು ಮಂಗಳ ಕಾರ್ಯ, ಮದುವೆ, ನಿಶ್ಚಿತಾರ್ಥ, ಗೃಹ ಪ್ರವೇಶ, ಇಂತಹ ವಿಚಾರಗಳು ಮತ್ತೆ ಸರಿಯಾಗಿ ನಡೆಯೋದಕ್ಕೆ ಪ್ರಾರಂಭವಾಗುತ್ತೆ. ಬಂಧುಗಳ ನಡುವಿನ ದೂರಗಳು ಕಡಿಮೆಯಾಗಬಹುದು ಮತ್ತು ತಪ್ಪು ಅರ್ಥದ ಮೋಡಗಳು ಕವಿಯಬಹುದು. ಎಲ್ಲವೂ ಕೂಡ ದೂರವಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲವೂ ಕೂಡ ದೂರವಾಗುತ್ತೆ. ಡಿಸೆಂಬರ್ 12ರಂದು ವಿಶೇಷವಾಗಿ ನೀವು ದೇವರ ಕೃಪೆಯನ್ನ ಮನಸ್ಸಿನಲ್ಲೇ ಅನುಭವಿಸುವ ಸಂಭವ ಇದೆ. ನೀವು ಎಷ್ಟು ಪ್ರಯತ್ನಿಸಿದ್ರೂ ಫಲ ಕೊಡದಿದ್ದ ಒಂದು ವಿಷಯವು ಕೊನೆಯ ಕ್ಷಣದಲ್ಲಿ ನಿಮ್ಮ ಪರವಾಗಿ ತಿರುಗಿಬಿಡುತ್ತೆ. ಯಾವುದಕ್ಕೂ ಪರಿಹಾರ ಕಾಣದೆ ಕಂಗೆಟ್ಟಿದ್ದ ನೀವು ಏಕಾಗಿ ಎಲ್ಲವೂ ಸರಿಯಾಗ್ತಿರುವುದನ್ನ ಕಂಡು ಆಶ್ಚರ್ಯ ಪಡ್ತೀರಾ. ಆರೋಗ್ಯದ ಕಳವಳ ಇಲ್ಲದೆ ಅದರಲ್ಲಿ ಸ್ಥಿರವಾದ ಸುಧಾರಣೆ ಅನ್ನೋದು ಕಂಡು ಬರುತ್ತೆ. ಕುಟುಂಬದ ಕಲಹಗಳು ತಣ್ಣಗಾಗುತ್ತೆ. ದೀರ್ಘಕಾಲದಿಂದ ದೂರವಾಗಿದ್ದ ಒಬ್ಬ ವ್ಯಕ್ತಿ ಮರುಸಂಪರ್ಕ ಮಾಡಬಹುದು. ವೃತ್ತಿ ಜೀವನದಲ್ಲಿ ನಿರೀಕ್ಷಿಸದೆ ಬಂದ ಅವಕಾಶ ನಿಮ್ಮನ್ನು ಮುಂದಕ್ಕೆ ತುಳಿಯುತ್ತೆ. ಬಹುಕಾಲದಿಂದ ನಿಂತಿದ್ದ ಕೆಲಸ ಯಶಸ್ವಿಯಾಗುತ್ತೆ. ಉದ್ಯೋಗಕ್ಕೆ ಅಪೇಕ್ಷೆ ಇದ್ದವರು ಕೊನೆಯ ಹಂತದಲ್ಲಿ ಅಚ್ಚರಿಯ ಆಯ್ಕೆ ಪತ್ರ ಅನ್ನೋದು ಪಡೆಯುವ ಸಂಭವ ಕೂಡ ಇದೆ. ವಿದೇಶ ಪ್ರಯಾಣದ ಅಡಚಣೆಗಳು ಕರಗಬಹುದು. ವಿದ್ಯಾಭ್ಯಾಸ, ಅನುಮತಿ, ದಾಖಲೆಗಳ ಸಂಬಂಧದಲ್ಲೂ ಸ್ಪಷ್ಟತೆ ದೊರಕುತ್ತೆ. ಒಟ್ಟಿನಲ್ಲಿ ಈ 4 ದಿನಗಳು ನಿಮ್ಮ ಜೀವನದಲ್ಲಿ ಉಸಿರು ತುಂಬುವ ಶಕ್ತಿಯಂತೆ ಕೆಲಸ ಮಾಡುತ್ತೆ. ಅಂಧಕಾರದ ನಂತರ ಬರುವ ಬೆಳಕಿನಂತೆ ನಿಮ್ಮ ಭಾಗ್ಯ ತಿರುಗುತ್ತೆ. ಇದೊಂದು ಯಾದೃಚ್ಛಿಕ ಸಮಯವಲ್ಲ, ನಿಮ್ಮ ಜೀವನದ ಹೊಸ ಅಧ್ಯಾಯಕ್ಕೆ ದೈವಿಕ ಚಾಲನೆ ಈ ಸಮಯದಲ್ಲಿ ದೊರೆಯುತ್ತೆ. ಆದ್ದರಿಂದ ತಲೆ ಎತ್ತಿ ನಿಂತುಕೊಳ್ಳಿ. ನಿಮ್ಮ ಮೇಲೆ ವಿಶ್ವಾಸವಿಟ್ಟು ಮುಂದಕ್ಕೆ ಹೆಜ್ಜೆ ಹಾಕಿ. ಏಕೆಂದರೆ ತುಲಾರಾಶಿಯವರಿಗೆ ಬಂದಿರುವ ಈ ಶುಭ ಸಂಜೀವಿನಿ ಅನೇಕ ವರ್ಷಗಳ ದುಃಖವನ್ನ ಒಮ್ಮೆಗೆ ತೊಳೆದು ಹಾಕಬಲ್ಲದು. ಓಂ ನಮಃ ಶಿವಾಯ ಅಂತ ನೀವು ಕಮೆಂಟ್ ಮಾಡಿ. ದೇವರ ಆಶೀರ್ವಾದ ನಿಮ್ಮ ಬದುಕಿನಲ್ಲಿ ನೆಲೆಸಲಿ ಎಂದು ಹಾರೈಸ ನಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.